ಗೌರಿಬಿದನೂರಿನಲ್ಲಿರುವ ಒಂದು ಚಿಕ್ಕ ಹಳ್ಳಿ. ಆ ಹಳ್ಳಿಯಲ್ಲಿರುವ ಹೆಂಗಸರು ಸೋಮಾರಿಗಳಾಗಿದ್ದರು. ಮನೆಯ ಮುಂದೆ ರಂಗೋಲಿ ಇಲ್ಲ, ಮನೆಗಳಲ್ಲಿ ಅಡುಗೆಯ ಸುವಾಸನೆ ಇಲ್ಲ, ಶಾಲೆಗಳಲ್ಲಿ ಜೇಡರ ಬಲೆಯಿಂದ ಕೂಡಿದೆ. ಮಕ್ಕಳೆಲ್ಲ ತಮ್ಮ ತಮ್ಮ ಮನೆಯಲ್ಲಿಯೇ ಕುಳಿತಿದ್ದಾರೆ. ಗಂಡಸರಿಗೆ ಊಟೋಪಚಾರ ಇಲ್ಲದೆ ಅವರು ಸೋತೋಗಿದ್ದಾರೆ. ಆ ಊರಿನ ಹಿರಿಯರು ಅರಳಿ ಮರದ ಕೆಳಗೆ ಕುಳಿತು ಆ ಊರಿನ ಬಗ್ಗೆ ಚಿಂತಿಸುತ್ತಿದ್ದಾರೆ. ಅರೆ ಮಾರಿಯಣ್ಣ, ಈ ಊರಿನ ಪರಿಸ್ಥಿತಿ ಏನಾಗಿದೆ ಎಂದು ನೋಡಿದ್ಯಾ? ಹೌದು ನಂಜಯ್ಯ, ಈ ಊರಿನ ಹೆಂಗಸರಿಗೆ ಅದೇನಾಗಿದೆಯೋ ತಿಳಿದು ತುಂಬಾ ಸೋಂಬೇರಿ ಆಗ್ಬಿಟ್ಟಿದ್ದಾರೆ. ಮಾರಿಯಣ್ಣ, ಈ ಊರಿಗೆ ಯಾರದ್ದೋ ಶಾಪ ತಗುಲಿರಬೇಕು. ಹಾ ನಂಜಯ್ಯ, ನನಗಿವಾಗ ನೆನಪಾಯ್ತು. ಆ ದಿನ ನಮ್ಮ ಹಳ್ಳಿಗೆ ಒಬ್ಬ ಸಾಧುಗಳು ಬಂದಿದ್ರಲ್ಲ, ಅವರು ಒಂದು ಶಾಪ ಕೊಟ್ಟಿದ್ರಲ್ಲ, ಇದು ಅದರ ಪರಿಣಾಮ ಎಂದು ಅನ್ನಿಸುತ್ತದೆ. ಅದು ಯಾವ ಶಾಪ ನನಗೊಂದು ತಿಳಿತಿಲ್ಲ. ಅದೇ ನಂಜಯ್ಯ, ನಮ್ಮ ಹಳ್ಳಿಯಲ್ಲಿ ಶ್ರಾವಣ ಶುಕ್ರವಾರದಂದು ನಮ್ಮ ಹಳ್ಳಿಗೆ ಒಬ್ಬ ಸಾಧು ಬಂದಿದ್ದರು. ಆ ಸಾಧುಗಳಿಗೆ ಊರಿನ ಗಂಡಸರೆಲ್ಲ ಅವಮಾನ ಮಾಡಿ ಅವರನ್ನು ಊರಿನಿಂದ ಆಚೆ ಹಾಕಿದರು. ಆ ಸಾಧುಗಳಿಗೆ ಕೋಪ ಬಂದು ಊರಿನ ಹೆಂಗಸರೆಲ್ಲ ಸೋಮಾರಿಗಳಾಗಲಿ ಎಂದು ಶಾಪ ಕೊಟ್ಟಿದ್ದಾರೆ. ಹೌದಲ್ವಾ ಮಾರಿಯಣ್ಣ, ನಾನ್ ಮರ್ತೋಗಿದ್ದೆ. ಅದೇ ಕಾರಣಕ್ಕೆ ಇಲ್ಲಿಯ ಹೆಂಗಸರು ಸೋಮಾರಿಗಳಾಗಿದ್ದಾರೆ ಅಂತ ಅನ್ಸುತ್ತೆ. ಇದು ಯಾವಾಗ ಸರಿ ಹೋಗುತ್ತೋ ಗೊತ್ತಿಲ್ಲ. ಹೌದು ನಿಂಗಯ್ಯ, ಕಾಲವೇ ಇದಕ್ಕೆ ಪರಿಹಾರ ಸೂಚಿಸಬೇಕು ಎಂದು ಮಾತನಾಡಿಕೊಳ್ಳುತ್ತಿದ್ದರು. ಆ ಊರಿನ ಗಂಡಸರು ಮನೆಯಲ್ಲಿ ಕೂಡ ಕೆಲಸ ಮಾಡಿಕೊಂಡು ಹೊರಗೆ ಹೋಗಿ ವ್ಯವಸಾಯ, ಕೃಷಿ ಕೆಲಸ, ಕೂಲಿ ಕೆಲಸ ಅಂತ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದರು. ಅಯ್ಯೋ ದೇವ್ರೆ, ಇಷ್ಟೊಂದು ಹೊಗೆ, ಕಣ್ಣಲ್ಲಿ ನೀರು ಬರುತ್ತಿದ್ದೆ. ಈ ಕಟ್ಟಿಗೆ ಒಲೆಯಲ್ಲಿ ಅಡುಗೆ ಮಾಡಲು ಆಗುತ್ತಿಲ್ಲ ಎಂದು ಅಂದುಕೊಂಡು ಸೋಮೇಗೌಡ ಅಡುಗೆ ಮಾಡುತ್ತಿದ್ದನು. ಸೋಮೇಗೌಡನ ಮನೆಗೆ ರಾಜಶೇಖರ ಬಂದನು. ಏನಣ್ಣ, ಇದೇನು ನಿನ್ನ ಪರಿಸ್ಥಿತಿ? ಅಯ್ಯೋ, ಏನು ಅಂತ ಹೇಳಲಿ ರಾಜ. ನಮ್ಮ ಊರಿನ ಹೆಂಗಸರಿಗೆ ಹಿಡಿದಿರೋ ಸೋಮಾರಿತನದಿಂದ ನಾವು ಮನೆ ಕೆಲಸ ಅಡುಗೆ ಮಾಡಬೇಕಾಗಿದೆ. ಅಯ್ಯೋ ಸೋಮಣ್ಣ, ನಮ್ಮ ಮನೆಯಲ್ಲಿಯೂ ಇದೇ ಪರಿಸ್ಥಿತಿ. ನಾವು ಹೊರಗೆ ಹೋಗಿ ಕೂಡ ದುಡಿಬೇಕು, ಮನೆಗೆ ಬಂದುನು ಕೆಲಸ ಮಾಡಬೇಕು. ಸಾಕಾಗಿ ಹೋಗಿದೆ ಅಣ್ಣ. ಈ ಹೆಂಗಸರಿಗೆ ಅದೇನ್ ಬಂದಿದೋ ಗೊತ್ತಿಲ್ಲ. ಹೌದು, ನನಗೂ ಸಾಕಾಗಿದೆ. ಇದೆಲ್ಲ ನಮ್ಮಿಂದಲೇ ಆಗಿದ್ದು. ಏನು ಹೇಳ್ತಾ ಇದ್ದೀರಾ ಅಣ್ಣ? ಹೌದಲ್ಲವಾ ರಾಜು, ನಾವು ಆ ಸಾಧುಗಳಿಗೆ ಮಾಡಿದ ಅವಮಾನದಿಂದ, ಅವರು ಕೋಪದಿಂದ ನೀಡಿದ ಶಾಪವೇ ಇದಕ್ಕೆಲ್ಲ ಕಾರಣ ಎಂದು ಅಂದುಕೊಳ್ಳುತ್ತಾರೆ. ಒಂದು ದಿವಸ ಊರಿನ ಗಂಡಸರೆಲ್ಲ ಒಂದುಗೂಡಿ ಆ ಹಳ್ಳಿಯ ಸಮಸ್ಯೆಗೆ ಪರಿಹಾರ ಹುಡುಕಬೇಕು ಅಂದುಕೊಂಡು ಚರ್ಚೆ ನಡೆಸುತ್ತಿದ್ದರು. ಆ ದಿವಸ ಆ ಸಮಯಕ್ಕೆ ಸರಿಯಾಗಿ ಶಾಪ ನೀಡಿದ್ದ ಗುರುಗಳು ಅಲ್ಲಿಗೆ ಬಂದರು. ಆ ಹಳ್ಳಿಯ ಗಂಡಸರು ಸಾಧುವಿನ ಬಳಿ, ಸಾಧುಗಳೇ, ನಾವೆಲ್ಲ ನಿಮ್ಮನ್ನೇ ಎದುರು ನೋಡ್ತಿದ್ದೆವು. ನೀವೇ ಬಂದಿದ್ದು ತುಂಬಾ ಸಂತೋಷ ಆಯ್ತು. ವಿಷಯವೇನು? ಸಾಧುಗಳೇ, ಆ ದಿನ ನಾವು ತಿಳಿದೋ ತಿಳಿಯದೆಯೋ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸುತ್ತಿದ್ದೇವೆ. ನಮಗೆ ನಮ್ಮ ತಪ್ಪಿನ ಅರಿವಾಗಿದೆ. ದಯಮಾಡಿ ನಮ್ಮನ್ನು ಕ್ಷಮಿಸಿ ಸಾಧುಗಳೇ. ಇರ್ಲಿ ಬಿಡಿ, ಆದರೆ ಇನ್ನು ಮುಂದೆ ನಿಮ್ಮ ಹಳ್ಳಿಗೆ ಬಂದ ಯಾರಿಗೂ ಅವಮಾನ ಮಾಡಬೇಡಿ. ಸರಿ ಸಾಧುಗಳೇ, ನೀವು ನೀಡಿದ್ದ ಶಾಪವನ್ನ ದಯಮಾಡಿ ಹಿಂಪಾಡೆಯಿರಿ. ಆಗ್ಲಿ ಎಂದು ಹೇಳಿದರು. ಆ ಸಾಧುಗಳು ಹಾಕಿದ್ದ ಶಾಪವನ್ನು ಹಿಂಪಡೆದರು. ಮತ್ತೆ ಅಲ್ಲಿಂದ ಹೊರಟು ಹೋದರು. ಮರುದಿನದಿಂದ ಆ ಹಳ್ಳಿಯ ಹೆಂಗಸರು ಮನೆಯಲ್ಲಿ ಕೆಲಸ ಮಾಡತೊಡಗಿದರು. ಅವರ ಸೋಮಾರಿತನ ದೂರವಾಯಿತು. ಮರಳಿಯ ಹಳ್ಳಿಯ ಹೆಂಗಸರು ತಮ್ಮ ತಮ್ಮ ಕೆಲಸದಲ್ಲಿ ನಿರತರಾದರು. ಇದು ಇಂದಿನ ಸಿಂಪಲ್ ಸ್ಟೋರಿ. ಈ ಸ್ಟೋರಿ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ. ನಮಸ್ಕಾರ ಸ್ನೇಹಿತರೆ, ಇಂದಿನ ನಮ್ಮ ಕತೆ ಒಂದು ಸುಂದರವಾದ ಮಾರಲ್ ಸ್ಟೋರಿ. ಜೀವನದಲ್ಲಿ ನಾವು ಕಲಿಯಬೇಕಾದ ಪಾಠಗಳನ್ನು ತುಂಬ ಸರಳವಾಗಿ ಹೇಳುವ ಕತೆ ಇದು. ಹಾಗಾದರೆ ಬನ್ನಿ ಕತೆಯನ್ನು ಶುರು ಮಾಡೋಣ. ವೇದಪುರಂ ಅನ್ನೋ ಗ್ರಾಮದಲ್ಲಿ ವೆಂಕಟೇಶ್ವರ ಅನ್ನೋ ವ್ಯಕ್ತಿ ಜೀವನ ನಡೆಸುತ್ತಿದ್ದನು. ವೆಂಕಟೇಶ್ವರ ತುಂಬ ಜಿಪುಣ, ಸ್ವಾರ್ಥಿ ಹಾಗೂ ದೊಡ್ಡ ಸಾಹುಕಾರನಾಗಿದ್ದನು. ವೆಂಕಟೇಶ್ವರನಿಗೆ ಒಬ್ಬಳೇ ಮಗಳು. ಅವಳ ಹೆಸರು ಶ್ರೀನಿಧಿ. ಶ್ರೀನಿಧಿ ತುಂಬ ಅಹಂಕಾರಿಯಾಗಿದ್ದಳು. ವೆಂಕಟೇಶ್ವರ ಶ್ರೀನಿಧಿ ಎಷ್ಟೇ ತಪ್ಪು ಮಾಡಿದರೂ ಏನು ಹೇಳುತ್ತಿರಲಿಲ್ಲ. ಅಲ್ಲ ಕಣಯ್ಯ, ಶ್ರೀನಿಧಿ ಏನೇ ಮಾಡಿದರೂ ಅವಳನ್ನು ಬೈಯೋದಿಲ್ಲ, ಬದಲಾಗಿ ಇನ್ನು ಅವಳು ಮಾಡಿದ್ದೇ ಸರಿ ಎನ್ನುತ್ತೀಯ.
ಅವಳು ತುಂಬ ಅಹಂಕಾರಿಯಾಗಿ ಬೆಳೆದಿದ್ದಾಳೆ. ಶಾರದಾ, ನೀನು ನಿನ್ನ ಕೆಲಸ ನೋಡ್ಕೊಂಡಿದ್ರೆ ಒಳ್ಳೆಯದು, ನನ್ನ ಮತ್ತು ನನ್ನ ಮಗಳ ಮಧ್ಯೆ ಬರಬೇಡ ಎಂದು ಹೇಳುತ್ತಿದ್ದನು. ಶಾರದಮ್ಮ ಎಷ್ಟೇ ಹೇಳಿದರೂ ಕೇಳುತ್ತಿರಲಿಲ್ಲ. ವೆಂಕಟೇಶ್ವರ ಶ್ರೀನಿಧಿ ತುಂಬ ಮುದ್ದಾಗಿ ನೋಡಿಕೊಳ್ಳುತ್ತಿದ್ದನು. ಒಂದು ದಿನ ಶ್ರೀನಿಧಿ ತನ್ನ ಸ್ನೇಹಿತರೊಂದಿಗೆ ಹೊರಗಡೆ ಹೋಗಿದ್ದಳು. ಅವಳು ಸಂಜೆ ತಡವಾಗಿ ಮನೆಗೆ ಬಂದಳು. ವೆಂಕಟೇಶ್ವರ ಕೋಪಗೊಂಡು ಶ್ರೀನಿಧಿ ಮೇಲೆ ಕೈ ಮಾಡಿದನು. ಮರುದಿನ ಶ್ರೀನಿಧಿಗೆ ಮದುವೆ ಮಾಡಲು ಹುಡುಗನನ್ನು ಮನೆಗೆ ಕರೆಸಿದನು. ಆ ಹುಡುಗ ತುಂಬ ಮೃದು ಸ್ವಭಾವ ಹಾಗೂ ತುಂಬ ಒಳ್ಳೆ ಸಾಧು ವ್ಯಕ್ತಿಯಾಗಿದ್ದನು. ಶ್ರೀವಲ್ಲಿನ ಆ ಹುಡುಗನಿಗೆ ಕೊಟ್ಟು ಮದುವೆ ಮಾಡಿದರು. ಶ್ರೀನಿಧಿ ಮದುವೆ ಮಾಡಿಕೊಂಡು ಪಾರ್ಥನ ಮನೆಗೆ ಹೋದರು. ತನ್ನ ಅಹಂಕಾರ ದುಷ್ಟ ಬುದ್ಧಿಯನ್ನು ಬಿಡಲಿಲ್ಲ. ಪಾರ್ಥನ ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿರಲಿಲ್ಲ. ಬದಲಿಗೆ ಅವರ ಕೈಯಲ್ಲೇ ಮನೆ ಕೆಲಸ ಮಾಡಿಸುತ್ತಿದ್ದಳು. ಪಾರ್ಥನಿಗೆ ಶ್ರೀನಿಧಿಯ ವರ್ತನೆ ಇಷ್ಟ ಆಗಲಿಲ್ಲ. ಪಾರ್ಥ ಶ್ರೀನಿಧಿಗೆ ಹೇಗಾದರೂ ಮಾಡಿ ಬದಲಾಯಿಸಬೇಕು ಎಂದು ಯೋಚಿಸಿದನು. ಮರುದಿನ ಬೆಳಗ್ಗೆ ಪಾರ್ಥ ಶ್ರೀನಿಧಿಯನ್ನು ಎಬ್ಬಿಸಿ ಮನೆ ಕೆಲಸ ಮಾಡಲು ಹೇಳಿದನು. ಆದರೆ ಶ್ರೀನಿಧಿಗೆ ಇಷ್ಟವಾಗಲಿಲ್ಲ. ಬದಲಿಗೆ ಪಾರ್ಥನ ಜೊತೆ ಜಗಳವಾಡಿದಳು. ಜಗಳ ಮಾಡಿಕೊಂಡು ತನ್ನ ತವರು ಮನೆಗೆ ಹೋದಳು. ಶ್ರೀನಿಧಿ ತವರು ಮನೆಯಲ್ಲಿ ಅವಳನ್ನು ಬಂದ ದಿನ ಚೆನ್ನಾಗಿ ನೋಡಿಕೊಂಡರು. ಪಾರ್ಥನ ಬಳಿ ಜಗಳ ಮಾಡಿಕೊಂಡು ಬಂದಿರೋ ಸತ್ಯ ತಿಳಿದು ಶ್ರೀನಿಧಿಗೆ ಬೈದು ಮನೆಯಿಂದ ಆಚೆ ಹಾಕಿದರು. ಶ್ರೀನಿಧಿ ತನ್ನ ತಪ್ಪು ತಿಳಿದುಕೊಂಡು ಪಾರ್ಥನ ಮನೆಗೆ ಬಂದಳು. ಪಾರ್ಥ ಮತ್ತು ಅವನ ಅಪ್ಪ ಅಮ್ಮನ ಜೊತೆ ಕ್ಷಮೆ ಕೇಳಿದಳು. ತನ್ನ ಅಹಂಕಾರ ದುಷ್ಟ ಬುದ್ಧಿಯನ್ನು ಬಿಟ್ಟು ಪಾರ್ಥನ ಮನೆಯಲ್ಲೇ ಅತ್ತೆ ಮಾವನ ಜೊತೆ ಸಂತೋಷವಾಗಿದ್ದಳು. ಆ ಸಮಯಕ್ಕೆ ಸರಿಯಾಗಿ ಶ್ರೀನಿಧಿ ತಂದೆ ತಾಯಿ ಮನೆಗೆ ಬಂದು ಶ್ರೀನಿಧಿ ಬದಲಾವಣೆ ಕಂಡು ಖುಷಿಯಾದರು. ಶ್ರೀನಿಧಿಗೆ ಬುದ್ಧಿ ಬರಬೇಕು ಎಂದು ಆಚೆ ಹಾಕಿದ ಸತ್ಯವನ್ನು ತಿಳಿಸಿದರು. ನಂತರ ಅವರೆಲ್ಲ ಖುಷಿಯಾಗಿದ್ದರು. ಶ್ರೀನಿಧಿ ಒಳ್ಳೆ ಹುಡುಗಿಯಾಗಿ ಬದಲಾಗಿದಳು. ಅಹಂಕಾರ ಮನುಷ್ಯನನ್ನು ಕೆಡಿಸುವ ಗುಣ. ಸ್ವಲ್ಪ ಯಶಸ್ಸು ಕಂಡರೆ ಕೆಲವರು ತಾವೇ ದೊಡ್ಡವರು ಅಂದುಕೊಳ್ಳುತ್ತಾರೆ. ಆದರೆ ನಿಜವಾದ ದೊಡ್ಡತನ ಎನ್ನುವುದು ಎಷ್ಟೇ ಎತ್ತರಕ್ಕೂ ಹೋದರೂ ವಿನಯವನ್ನು ಬಿಡದಿರುವುದು. ಅಹಂಕಾರ ಇದ್ದರೆ ಜನ ನಿಮ್ಮನ್ನು ದೂರದಿಂದ ನೋಡುತ್ತಾರೆ. ವಿನಯದಿಂದ ಇದ್ದರೆ ಮನುಷ್ಯರ ಹೃದಯದಲ್ಲಿ ನೀವು ಜಾಗ ಪಡೆದುಕೊಳ್ಳುತ್ತೀರಿ. ಇಂದಿನ ಕತೆ ಸ್ನೇಹಿತರೆ, ನಿಮಗೆ ಈ ಮಾರಲ್ ಸ್ಟೋರಿ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ನ್ಯೂಯಾರ್ಕ್ನಲ್ಲಿ ಒಂದು ಸಿಡೋಲಾ ಅನ್ನೋ ಹಳ್ಳಿ ಇತ್ತು. ಆ ಹಳ್ಳಿಗೆ ಒಬ್ಬ ಸಾಧು ಶಾಪ ಕೊಟ್ಟಿರುತ್ತಾನೆ. ಪೌರ್ಣಮಿ ರಾತ್ರಿ ಹೊತ್ತಲ್ಲಿ ಚಂದ್ರನ ಬದಲಿಗೆ ಸೂರ್ಯ ಬರಲಿ ಎಂದು ಶಾಪ ಇಟ್ಟಿರುತ್ತಾನೆ. ಆ ದಿನದಿಂದ ಆ ಹಳ್ಳಿಯಲ್ಲಿ ಮಾತ್ರ ಸೂರ್ಯ ರಾತ್ರಿ ಹೊತ್ತು ಬಂದಿರುತ್ತಾನೆ. ಆ ಹಳ್ಳಿಯಲ್ಲಿ ರವಿ ಅನ್ನೋ ಕಳ್ಳ ಇದ್ದ. ಅವನು ದೊಡ್ಡ ಮುಟ್ಟಾಳನಾಗಿರುತ್ತಿದ್ದ. ಎಷ್ಟೊಂದು ಆಯುಧ ತಗೊಂಡು ಕಳ್ತನ ಮಾಡಕ್ಕೆ ಹೋಗ್ತಾ ಇದ್ದ. ಆದರೆ ಬೆಳಗ್ಗೆ ಬರೀ ಕೈಯಲ್ಲಿ ವಾಪಸ್ ಬರ್ತಿದ್ದ. ಅವನು ಮುಟ್ಟಾಳನಾಗಿದ್ದರಿಂದ ಮನೆ ಮಾಲೀಕರು ಅವನನ್ನು ಮುಟ್ಟಾಳನಾಗಿ ಮಾಡಿ ಕಳಿಸುತ್ತಿದ್ರು. ಅವತ್ತು ಹುಣ್ಣಿಮೆ ಆಗಿತ್ತು. ಆದರೆ ಪ್ರತಿ ಹುಣ್ಣಿಮೆಯಲ್ಲಿ ಚಂದ್ರನ ಬದಲು ಸೂರ್ಯ ಬರುತ್ತಿದ್ದ. ರಾತ್ರಿ 12 ಗಂಟೆ ಆಗಿತ್ತು. ಅವನ ಕೈಯಲ್ಲಿ ಆಯುಧ ಇಟ್ಕೊಂಡು ಕಳ್ತನ ಮಾಡಲು ಒಂದು ದೊಡ್ಡ ಮನೆ ಹತ್ತಿರ ಹೋದ. ಆ ಮನೆಯ ಹಿಂಭಾಗಕ್ಕೆ ಹೋಗಿ ಸುತ್ತಿಗೆ ತಗೊಂಡು ಹಿಂದೆ ಗೋಡೆಯನ್ನು ಹೊಡೆಯಲು ಶುರು ಮಾಡಿದ. ಜೋರಾಗಿ ಶಬ್ದ ಆಗುತ್ತಿದ್ದರಿಂದ ಬೆಡ್ರೂಮಲ್ಲಿ ಮಲಗಿದ್ದ ಸೇಟುಗೆ ಎಚ್ಚರ ಆಗುತ್ತದೆ. ಮತ್ತೆ ಅವನಿಗೆ ಅರ್ಥ ಆಗುತ್ತೆ ಇವನು ರವಿ ಎಂದು. ಅನ್ನಿಸ್ತಿದೆ ರವಿ ದಡ್ಡ ಕಳ್ತನ ಮಾಡೋಕ್ಕೆ ಬಂದಿದ್ದಾನೆ. ಅವನು ಗೋಡೆ ಹೊಡೆಯೋಕ್ಕೂ ಮುಂಚೆ ನಾನು ಅವನನ್ನು ತಡಿಬೇಕು. ಆ ಸೇಟು ಮನೆಯ ಹಿಂಭಾಗಕ್ಕೆ ಬಂದು ನೋಡಿದರೆ ರವಿ ಗೋಡೆಯನ್ನು ಹೊಡಿತಿದ್ದಾನೆ. ಏನ್ ರವಿ, ಏನು ಮಾಡ್ತಾ ಇದ್ದೀಯಾ? ಕಳ್ತನ ಮಾಡಬೇಕು, ಗೋಡೆ ಹೊಡೆದು ಮನೆ ಒಳಗೆ ಹೋಗ್ಬೇಕು. ಅಯ್ಯೋ ದಡ್ಡ, ಪೌರ್ಣಮಿ ರಾತ್ರಿ ಯಾರಾದರೂ ಕಳ್ತನ ಮಾಡಲು ಬರುತ್ತಾರಾ? ಸುಮ್ಮನಿರು, ನಾನೊಂಥರ ಡಿಫ್ರೆಂಟ್ ಕಳ್ಳ. ನಾನು ಏನು ಬೇಕಾದರೂ ಮಾಡ್ತೀನಿ. ನಾನು ಎಲ್ಲ ಕಳ್ಳರ ಥರ ಅಲ್ಲ. ನನಗೂ ಅವ್ರಿಗೂ ಹೋಲಿಸ್ಬೇಡ. ನನ್ನ ಕೆಲಸ ಮಾಡಲು ಬಿಡು. ರವಿ ಮಾತನ್ನು ಕೇಳಿ ಸೇಟು ಯೋಚನೆ ಮಾಡ್ತಾನೆ. ಸರಿ, ಇವನ ಬಲೆಯಲ್ಲಿ ಇವನೇ ಸಿಕ್ಕಿ ಹಾಕ್ಕೊಂಡಿದ್ದಾನೆ. ನಾನು ಕೊನೆಯದಾಗಿ ಇನ್ನೊಂದು ಬಲೆ ಹಾಕಿ ನಾನು ನನ್ನ ರೂಮಲ್ಲಿ ಹೋಗಿ ಮಲ್ಕೋತೀನಿ. ಆಮೇಲೆ ಸೇಟು ರವಿಗೆ ಹೇಳ್ತಾನೆ,
ಒಂದು ವೇಳೆ ನೀನು ಯಾವುದೇ ಕಳ್ಳರ ಥರ ಅಲ್ಲ ಅಂದರೆ ಇದನ್ನು ಸಾಬೀತು ಮಾಡಿ ತೋರಿಸು. ಅದೇನು ಹೇಳು, ಏನು ಬೇಕಾದರೂ ಮಾಡ್ತೀನಿ. ಅದೇನು ಮಾಡಬೇಕು ಹೇಳು ನನಗೆ. ಬೇರೆ ಕಳ್ಳರು ಚಿನ್ನ ಮತ್ತು ಹಣ ಕದೀತಾರೆ, ನೀನು ಸೂರ್ಯನನ್ನು ಕದ್ದು ತೋರಿಸು. ಸೇಟು ಮಾತನ್ನು ಕೇಳಿ ರವಿ ಸೂರ್ಯನ ಕಡೆ ನೋಡ್ತಾನೆ. ಆಮೇಲೆ ಅವನು ಸೇಟುಗೆ ಹೇಳ್ತಾನೆ, ಸರಿ, ನಾಳೆ ಬೆಳಗ್ಗೆ ಸೂರ್ಯ ನನ್ನ ಕೈಯಲ್ಲಿರುತ್ತಾನೆ. ಹಾಗೆ ಹೇಳಿ ಹೊರಡುತ್ತಾನೆ. ಮತ್ತೆ ಸೇಟು ಹೋಗಿ ಮಲ್ಕೋತಾನೆ. ರವಿ ಸೂರ್ಯನ ಕಡೆ ನೋಡಿಕೊಂಡು ಯೋಚನೆ ಮಾಡ್ತಾನೆ, ಈ ಸೂರ್ಯನ ಕದಿಯೋದಾದ್ರೂ ಹೇಗೆ ಒಂದು ಯೋಚಿಸುತ್ತಾ, ಎಲ್ಲರೂ ನನ್ನನ್ನು ದಡ್ಡ ಅಂತ ಕರೀತಾರೆ. ನಾನು ಸೂರ್ಯನ ಕದ್ದು ಸೇಟು ಹತ್ರ ತಗೊಂಡೋಗ್ತೀನಿ. ಆಗ ಸೇಟು ಅವನ ಮುಖನ ಎಲ್ಲಿಟ್ಕೋತಾನ ನಾನು ನೋಡ್ತೀನಿ ಅಂದ್ಕೊಂಡು ರವಿ ಮುಂದೆ ಹೋಗ್ತಾ ಇರ್ತಾನೆ. ಆಗ ರವಿಗೆ ಮರದಲ್ಲಿ ನೇತಾಡ್ತಿರೋ ಬಾವುಲಿ ಕಾಣಿಸುತ್ತೆ. ಬಾವಿಲಿಯ ಹಿಡಿತ ಎಷ್ಟು ಗಟ್ಟಿಯಾಗಿರುತ್ತೆ ಅಂದರೆ ಹಿಡಿದು ಹೇಳಿದ್ರು ಬಿಡೋದೇ ಇಲ್ಲ. ಸೂರ್ಯನ ಕದಿಯೋಕೆ ಬಾಹುಲಿ ಕೂಡ ಪಾಲುದಾರ ಅಂದ್ಕೊಂಡು ರವಿ ಯೋಚನೆ ಮಾಡ್ತಾನೆ. ಆ ರವಿ ಬಾವುಲಿನ ಎತ್ಕೊಂಡು ತನ್ನ ಬ್ಯಾಗಿಗೆ ಹಾಕ್ಕೊಳ್ತಾನೆ. ರೋಡ್ನಲ್ಲಿ ನಿಂತಿದ್ದ ಒಂದು ಟ್ರಕ್ಕನ್ನು ಕದ್ಕೊಂಡು ಓಡಿಸ್ಕೊಂಡು ನೇರವಾಗಿ ಒಂದು ಮೈದಾನಕ್ಕೆ ಬರ್ತಾನೆ. ಒಂದು ಕಡೆ ಟ್ರಕ್ನ ನಿಲ್ಲಿಸಿ ಅವನು ಬ್ಯಾಗಿಂದ ಬಾಹುಲಿ ತೆಗೆದು ಅದಕ್ಕೆ ಒಂದು ಹಗ್ಗ ಕಟ್ಟುತ್ತಾನೆ. ಇನ್ನೊಂದು ತುದಿನ ಟ್ರಕ್ಗೆ ಕಟ್ಟಿ ಓಡಿಸುತ್ತಾನೆ. ಗಾಡಿ ಮುಂದಕ್ಕೆ ಹೋದಾಗ ಬಾಹುಲಿ ಕೂಡ ಎತ್ತರಕ್ಕೆ ಹಾರುತ್ತಾ ಹೋಯಿತು. ಆ ಬಾಹುಲಿ ಹೋಗಿ ಸೂರ್ಯನ ಮೇಲೆ ಉಲ್ಟಾ ನೇತಾಕಿಕೊಳ್ಳುತ್ತೆ. ಮತ್ತೆ ಇನ್ನೇನು, ರವಿ ತುಂಬಾ ಖುಷಿಯಾಗಿ ಟ್ರಕ್ಕನ್ನು ಇನ್ನೂ ಜೋರಾಗಿ ಓಡಿಸುತ್ತಾನೆ. ಆ ಬಾಹುಲಿ ಸಹಾಯದಿಂದ ಆ ಸೂರ್ಯ ಕೂಡ ಅವನ ಜೊತೆ ಬರುತ್ತಾ ಇರುತ್ತೆ. ಆಮೇಲೆ ನೋಡ್ತಾ ಸೂರ್ಯ ಬಂದು ಕೆಳಗೆ ಬಿದ್ದೋಗ್ತಾನೆ. ಆಮೇಲೆ ರವಿ ಟ್ರಕ್ಕಿಂದ ಇಳಿದು ಹೋಗಿ ಸೂರ್ಯನ ಎತ್ಕೋತಾನೆ. ಸೂರ್ಯನ ಕದ್ದ ಬಾಹುಲಿಯೇ, ನಿನಗೆ ತುಂಬ ಧನ್ಯವಾದ. ಇವಾಗ ನೀನು ಹೋಗ್ಬೋದು, ನಿನ್ನ ಕೆಲಸ ಮುಗ್ದಿದೆ. ಮತ್ತೆ ರವಿ ಆ ಬಾಹುಲಿಯ ಹಗ್ಗ ಬಿಚ್ಚಿ ಹಾರಿಸುತ್ತಾನೆ. ಮಾರನೆಯ ದಿನ ಆ ಸೂರ್ಯನ ಕೈಯಲ್ಲಿ ಇಟ್ಕೊಂಡು ಸೇಟು ಮನೆ ಕಡೆ ಹೋಗುತ್ತಾನೆ. ರವಿ ಕೈಯಲ್ಲಿದ್ದ ಸೂರ್ಯನ ನೋಡಿ ಜನರಿಗೆ ಆಶ್ಚರ್ಯವಾಗುತ್ತೆ. ರವಿ ಸೇಟುಗೆ ಸೂರ್ಯನನ್ನು ತೋರಿಸಿ ಅವನಿಗೆ ಆಶ್ಚರ್ಯವಾಗುತ್ತದೆ. ಕೇಳಿದ್ದೆ ಮಂಗನ ಕೈಯಲ್ಲಿ ಮಾಣಿಕ್ಯ ಅಂತ, ಆದರೆ ದಡ್ಡನ ಕೈಯಲ್ಲಿ ಸೂರ್ಯನೇ ಇದೆಯಲ್ಲಪ್ಪ. ಸೂರ್ಯನ ಸ್ಥಾನ ನನ್ನ ಕೈಯಲ್ಲಿ, ಆ ಕೋತಿ ಕೈಯಲ್ಲ. ನಾನು ಇದನ್ನು ಪಡೆಯುತ್ತೇನೆ. ಆಮೇಲೆ ಸೇಟು ಹೇಳುತ್ತಾನೆ, ರವಿ, ನೀನು ಈಗ ಈ ಕಳ್ತನ ಎಲ್ಲ ಬಿಟ್ಟು ಒಂದು ಮ್ಯೂಸಿಯಂ ತೆರೆ, ಜನರು ಬಂದು ನೋಡ್ತಾರೆ, ನಿನಗೆ ದುಡ್ಡು ಸಿಗುತ್ತೆ ಎಂದು ಹೇಳುತ್ತಾನೆ. ನಂತರ ರವಿ ಒಂದು ಮ್ಯೂಸಿಯಂನ ಓಪನ್ ಮಾಡಿ ಆ ಸೂರ್ಯನ ಒಂದು ಗಾಜಿನ ಡಬ್ಬಿಯಲ್ಲಿ ಇಡುತ್ತಾನೆ. ಅದನ್ನು ನೋಡಲು ಜನ ಬರಲು ಶುರು ಮಾಡುತ್ತಾರೆ. ಮತ್ತು ರವಿಗೆ ತುಂಬ ಹಣ ಸಂಪಾದನೆ ಆಗ್ತಾ ಇತ್ತು. ಆದರೆ ಇದು ತುಂಬ ದಿನ ನಡೀಲಿಲ್ಲ. ಸೂರ್ಯ ದಿನೇ ಚಿಕ್ಕದಾಗುತ್ತಾ ಹೋಯಿತು. ಇದನ್ನು ನೋಡಿದ ರವಿಗೆ ಬೇಸರವಾಗುತ್ತೆ. ಆಗ ಸೇಟು ಅಲ್ಲಿಗೆ ಬರುತ್ತಾನೆ. ರವಿ, ಈಗೇನು ಮಾಡ್ತೀಯ? ಸೂರ್ಯ ಹೊರಟೋದ್ನಲ್ಲ, ಏನು ಮಾಡಲಿ ನೀವೇ ಹೇಳಿ. ಈ ಮ್ಯೂಸಿಯಂ ನನಗೆ ಕೊಡು, ನಾನು ನಿನಗೆ ಹಣ ಕೊಡುತ್ತೇನೆ ಎಂದು ಹೇಳುತ್ತಾನೆ. ರವಿ ಆ ಮ್ಯೂಸಿಯಂ ಅವನಿಗೆ ಕೊಟ್ಟು ಹಣ ಪಡೆದುಕೊಳ್ಳುತ್ತಾನೆ. ಸ್ವಲ್ಪ ದಿನ ನಂತರ ಸೂರ್ಯ ಮತ್ತೆ ಬರುತ್ತಾನೆ. ಇದರಿಂದ ಮತ್ತೆ ಆ ಜನ ಸೂರ್ಯನನ್ನು ನೋಡಲು ಬರುತ್ತಾರೆ. ಇದರಿಂದ ಸೇಟುಗೆ ಒಳ್ಳೆ ಹಣ ಸಂಪಾದನೆ ಆಗುತ್ತದೆ. ಒಂದು ಸಣ್ಣ ಹಳ್ಳಿಯಲ್ಲಿ ಲಕ್ಷ್ಮಮ್ಮ ಎಂಬ ವೃದ್ಧ ತಾಯಿ ತನ್ನ ಮಗ ರಮೇಶ್ ಮತ್ತು ಸೊಸೆ ಸೀಮಾ ಜೊತೆ ವಾಸಿಸುತ್ತಿದ್ದಳು. ತನ್ನ ಮಗನನ್ನು ಚಿಕ್ಕಂದಿನಿಂದ ತುಂಬಾ ಕಷ್ಟಪಟ್ಟು ಬೆಳೆಸಿದ್ದಳು. ಆದ್ರೆ ಈಗ ವಯಸ್ಸಾದ ಮೇಲೆ ಅವಳಿಗೆ ಗೌರವ ಕಡಿಮೆಯಾಗಿತ್ತು. ರಮೇಶ್, ಮಗನೇ, ನನ್ಗೆ ಸ್ವಲ್ಪ ನೀರ್ ಕೊಡ್ತೀಯಾ? ಅಮ್ಮ, ಯಾವಾಗ ನೋಡಿದ್ರು ಏನಾದ್ರೂ ಕೇಳ್ತೀಯಲ್ಲ, ನಿನಗೆ ಸ್ವಲ್ಪ ಕೆಲಸ ಮಾಡಕ್ಕಾಗಲ್ವಾ? ನನ್ಗೆ ವಯಸ್ಸಾಗಿದೆ ಮಗನೇ, ಕೈಕಾಲುಗಳು ಸಹಕರಿಸುವುದಿಲ್ಲ. ಅತ್ತೆ, ಮನೇಲಿ ಇಷ್ಟು ಕೆಲ್ಸ ಇದೆ, ನಾವು ನಿನ್ನ ಸೇವೆ ಮಾಡೋದಕ್ಕೆ ಮಾತ್ರ ಇಲ್ಲ. ಲಕ್ಷ್ಮಮ್ಮ ತುಂಬಾ ಬೇಸರಪಟ್ಟಳು. ತನ್ನ ಮಗನಿಂದ ಇಂಥ ಮಾತು ಕೇಳಿ ಅವಳ ಕಣ್ಣುಗಳಲ್ಲಿ ನೀರು ತುಂಬಿತು.
ರಮೇಶ್, ನಿನ್ನನ್ನು ನಾನು ಚಿಕ್ಕಂದಿನಲ್ಲಿ ಎಷ್ಟು ಕಷ್ಟಪಟ್ಟು ಬೆಳೆಸಿದೆ ಗೊತ್ತಾ? ಅದು ನಿಮ್ಮ ಜವಾಬ್ದಾರಿ ಅಲ್ವಾ ಅಮ್ಮ? ಈಗ ಅದನ್ನೇ ನೆನಪಿಸಿ ಹೇಳ್ಬೇಡಿ. ಸರಿ ಮಗನೇ, ನಾನೇನೂ ಹೇಳಲ್ಲ. ಕೆಲ ದಿನಗಳ ನಂತರ ರಮೇಶ್ ವ್ಯವಹಾರದಲ್ಲಿ ದೊಡ್ಡ ನಷ್ಟ ಅನುಭವಿಸಿದ. ಹಣ, ಮನೆ, ಗೌರವ ಎಲ್ಲವೂ ಕಳೆದು ಹೋಯಿತು. ನನ್ನ ಬಳಿ ಈಗ ಏನೂ ಉಳಿದಿಲ್ಲ. ನಾನ್ ಏನ್ ಮಾಡ್ಲಿ? ನಿನ್ನಿಂದ ಮನೆ ಹಾಳಾಯ್ತು. ನಾನು ನನ್ನ ತಾಯಿಯ ಮನೆಗೆ ಹೋಗ್ತೀನಿ. ಸೀಮಾ, ನನ್ನನ್ನು ಬಿಟ್ಟು ಹೋಗ್ಬೇಡ. ಕ್ಷಮಿಸು, ಈಗ ನಾನು ನಿನ್ನ ಜೊತೆ ಇರಲ್ಲ. ಎಲ್ಲರೂ ಬಿಟ್ಟು ಹೋದಾಗ ರಮೇಶ್ಗೆ ತನ್ನ ತಾಯಿಯ ನೆನಪು ಬಂತು. ಅಮ್ಮ, ನನ್ನನ್ನು ಕ್ಷಮಿಸು. ನಾನು ನಿನ್ನನ್ನು ತುಂಬಾ ನೋಯಿಸಿದ್ದೇನೆ. ಮಗನೇ, ತಾಯಿಯ ಹೃದಯ ಯಾವಾಗ್ಲೂ ಮಕ್ಕಳಿಗಾಗಿಯೇ ತಡಕಾಡುತ್ತದೆ. ನಾನು ತಪ್ಪು ಮಾಡಿದೆ ಅಮ್ಮ. ಇನ್ನು ಮುಂದೆ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ತಪ್ಪು ಅರಿತುಕೊಳ್ಳೋದೇ ದೊಡ್ಡ ಬದಲಾವಣೆ ಮಗನೇ. ಆ ದಿನದಿಂದ ರಮೇಶ್ ತನ್ನ ತಾಯಿಗೆ ಗೌರವ ಕೊಡಲು ಆರಂಭಿಸಿದ. ತಾಯಿ ತಂದೆಯರ ಪ್ರೀತಿ ಹಣಕ್ಕಿಂತ ದೊಡ್ಡದು ಎಂಬ ಪಾಠ ಅವನಿಗೆ ತಿಳಿಯಿತು. ಮುಂದಿನ ದಿನ ಬೆಳಿಗ್ಗೆ ಲಕ್ಷ್ಮಮ್ಮ ಮನೆಯ ಹೊರಗೆ ಕುಳಿತಿದ್ದಳು. ಆ ಸಮಯದಲ್ಲಿ ಹಳ್ಳಿಯ ಒಬ್ಬ ವೃದ್ಧೆ ಅವಳನ್ನು ನೋಡಿ ಹತ್ತಿರಕ್ಕೆ ಬಂದಳು. ಲಕ್ಷ್ಮಮ್ಮ, ಏನಾಯ್ತು? ತುಂಬ ಬೇಸರದಲ್ಲಿದೆಯಲ್ಲ? ನೀನಿಲ್ಲ ಅಕ್ಕ, ವಯಸ್ಸಾದ್ಮೇಲೆ ಎಲ್ಲರೂ ಭಾರ ಅಂತಾನೇ ನೋಡ್ತಾರೆ. ನೀನಿಷ್ಟು ಒಳ್ಳೆಯವಳು. ನಿನ್ಗೆ ಈ ಪರಿಸ್ಥಿತಿ ಬರ್ಬಾರ್ದಿತ್ತು. ಅದು ನನ್ನ ಅದೃಷ್ಟ ಅಕ್ಕ. ಅದೇ ಸಮಯದಲ್ಲಿ ರಮೇಶ್ ತನ್ನ ಕೆಲಸಕ್ಕೆ ಹೋಗಿದ್ದ. ಆದರೆ ಆ ದಿನ ಅವನಿಗೆ ಕೆಲಸದಲ್ಲಿ ದೊಡ್ಡ ಸಮಸ್ಯೆ ಎದುರಾಯಿತು. ಏನ್ ಸರ್? ನಾನು ತಪ್ಪೇನೂ ಮಾಡಿಲ್ಲ. ರಮೇಶ್, ಕಂಪನಿಗೆ ದೊಡ್ಡ ನಷ್ಟ ಆಗಿದೆ. ಕೆಲವರನ್ನು ಕೆಲಸದಿಂದ ತೆಗೆದುಹಾಕಬೇಕು. ಸರ್, ದಯವಿಟ್ಟು ನನ್ನ ಕೆಲಸ ತೆಗೆಬೇಡಿ. ನನ್ನ ಮನೆಯ ಪರಿಸ್ಥಿತಿ ಚೆನ್ನಾಗಿಲ್ಲ. ಕ್ಷಮಿಸು ರಮೇಶ್, ಇದು ನನ್ನ ಕೈಯಲ್ಲಿಲ್ಲ. ಕೆಲಸ ಕಳೆದುಕೊಂಡ ರಮೇಶ್ ತುಂಬಾ ಆತಂಕದಲ್ಲಿ ಮನೆಗೆ ಬಂದ. ಸೀಮಾ, ನನ್ನ ಕೆಲಸ ಹೋಗ್ಬಿಟ್ಟಿತು. ಏನು? ಈಗ ಮನೆ ಹೇಗೆ ನಡೆಯುತ್ತದೆ? ನನಗೂ ಗೊತ್ತಿಲ್ಲ. ನಿನ್ನಿಂದ ಯಾವ ಉಪಯೋಗವೂ ಇಲ್ಲ. ನಾನು ನನ್ನ ತಾಯಿಯ ಮನೆಗೆ ಹೋಗ್ತೀನಿ. ಸೀಮಾ, ಈಗ ನನ್ನನ್ನು ಬಿಟ್ಟು ಹೋಗ್ಬೇಡ. ಕೆಲಸವೂ ಹೋಗಿ ಹೆಂಡತಿಯೂ ಬಿಟ್ಟು ಹೋಗುತ್ತಿದ್ದಂತೆ ರಮೇಶ್ ಒಂಟಿಯಾಗಿಬಿಟ್ಟ. ಆಗ ಅವನಿಗೆ ತನ್ನ ತಾಯಿಯ ಮಹತ್ವ ನಿಧಾನವಾಗಿ ಅರ್ಥವಾಗತೊಡಗಿತು. ಹೆಂಡತಿ ಬಿಟ್ಟು ಹೋದ ನಂತರ ರಮೇಶ್ ಸಂಪೂರ್ಣ ಒಂಟಿಯಾಗಿಬಿಟ್ಟ. ಅವನ ಮನಸ್ಸಿನಲ್ಲಿ ಪಶ್ಚಾತ್ತಾಪ ಶುರುವಾಯಿತು. ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೇನೆ. ನನ್ನನ್ನು ಪ್ರೀತಿಸಿದ ಒಬ್ಬಳೇ ವ್ಯಕ್ತಿ ಅಮ್ಮ. ಆದ್ರೆ ನಾನು ಅವಳನ್ನೇ ನೋಯಿಸಿದೆ. ತಾನು ತಾಯಿಗೆ ಮಾಡಿದ ವರ್ತನೆ ಒಂದೊಂದಾಗಿ ನೆನಪಾಗತೊಡಗಿತು. ರಮೇಶ್ ನಿಧಾನವಾಗಿ ತಾಯಿಯ ಕೋಣೆಯ ಕಡೆ ನಡೆದು ಹೋದ. ಲಕ್ಷ್ಮಮ್ಮ ಮೌನವಾಗಿ ಕುಳಿತಿದ್ದಳು. ಅಮ್ಮ, ಅಮ್ಮ, ಯಾಕಿಷ್ಟು ಬೇಸರದಲ್ಲಿದ್ಯಾ? ನನ್ನ ಕೆಲಸ ಹೋಗ್ಬಿಟ್ಟಿತು. ಸೀಮಾ ಕೂಡ ನನ್ನನ್ನು ಬಿಟ್ಟು ಹೋಗಿದ್ದಾಳೆ. ಬೇಸರ ಪಡಬೇಡ ಮಗನೇ, ಕಷ್ಟಗಳು ಶಾಶ್ವತ ಅಲ್ಲ. ಅಮ್ಮ, ನಾನು ನಿನಗೆ ತುಂಬಾ ಕೆಟ್ಟ ರೀತಿಯಲ್ಲಿ ವರ್ತಿಸಿದೆ. ನನ್ನನ್ನು ಕ್ಷಮಿಸು. ಅಮ್ಮ, ನಾನು ನಿನ್ನ ಮೌಲ್ಯ ಅರಿಯಲಿಲ್ಲ. ನಿನ್ನ ಪ್ರೀತಿಯನ್ನು ದುರುಪಯೋಗ ಮಾಡಿಕೊಂಡೆ. ಎದ್ದು ನಿಲ್ಲು ಮಗನೇ. ತಾಯಿಯ ಹೃದಯ ಮಕ್ಕಳ ಮೇಲೆ ಕೋಪ ಇಟ್ಟುಕೊಳ್ಳೋದಿಲ್ಲ. ನಾನು ಬದಲಾಗ್ತೀನಿ ಅಮ್ಮ. ಇನ್ನು ಮುಂದೆ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ತೇನೆ. ತಪ್ಪು ಅರಿತುಕೊಂಡಿದ್ದೀಯಲ್ಲ, ಅದೇ ಸಾಕು ಮಗನೇ. ರಮೇಶ್ ತನ್ನ ಜೀವನದ ದೊಡ್ಡ ಪಾಠ ಕಲಿತ. ತಾಯಿ ತಂದೆಯರ ಪ್ರೀತಿ ಮತ್ತು ಆಶೀರ್ವಾದವೇ ಜೀವನದ ನಿಜವಾದ ಸಂಪತ್ತು ಎಂದು ಅವನಿಗೆ ಅರ್ಥವಾಯಿತು. ಆ ದಿನದಿಂದ ರಮೇಶ್ ಸಂಪೂರ್ಣ ಬದಲಾಗಿದ್ದ. ಬೆಳಗ್ಗೆ ಎದ್ದ ಕೂಡಲೇ ಮನೆಯ ಕೆಲಸಗಳಲ್ಲಿ ತಾಯಿಗೆ ಸಹಾಯ ಮಾಡತೊಡಗಿದ. ತಾಯಿಗೆ ಔಷಧಿ, ಊಟ, ವಿಶ್ರಾಂತಿ ಎಲ್ಲವನ್ನೂ ಸರಿಯಾಗಿ ನೋಡಿಕೊಳ್ಳುತ್ತಿದ್ದ. ಕೆಲ ದಿನಗಳ ನಂತರ ರಮೇಶ್ ಹೊಸ ಕೆಲಸ ಹುಡುಕಲು ಹೊರಟ. ಅಮ್ಮ, ನನಗೆ ಆಶೀರ್ವಾದ ಮಾಡು. ಯಾವಾಗ್ಲೂ ಒಳ್ಳೆಯದಾಗ್ಲಿ ಮಗನೇ. ದೇವರು ನಿನ್ನ ಜೊತೆ ಇರಲಿ. ಧನ್ಯವಾದ ಅಮ್ಮ. ಈ ಬಾರಿ ಅವನು ತಾಯಿಯ ಆಶೀರ್ವಾದ ಪಡೆದು ಹೊರಟನು. ಅದೃಷ್ಟವಶಾತ್ ರಮೇಶ್ಗೆ ಇನ್ನೂ ಉತ್ತಮವಾದ ಕೆಲಸ ಸಿಕ್ಕಿತು. ಅವನು ಸಂತೋಷದಿಂದ ಮನೆಗೆ ಓಡಿ ಬಂದ. ಅಮ್ಮ, ನನಗೆ ಹೊಸ ಕೆಲಸ ಸಿಕ್ಕಿದೆ. ನಿಜವಾ ಮಗನೇ? ತುಂಬಾ ಸಂತೋಷ ಆಯಿತು. ಇದು ನಿನ್ನ ಆಶೀರ್ವಾದದ ಫಲ ಅಮ್ಮ. ರಮೇಶ್ ಬದಲಾಗಿದ್ದಾನೆ ಎಂಬ ಸುದ್ದಿ ಕೇಳಿ ಸೀಮಾ ಕೂಡ ಮನೆಗೆ ಮರಳಿ ಬಂದಳು. ರಮೇಶ್, ನನ್ನನ್ನು ಕ್ಷಮಿಸು.
ನಾನು ಕಷ್ಟದಲ್ಲಿ ನಿನ್ನನ್ನು ಬಿಟ್ಟು ಹೋದೆ. ನಾವು ಎಲ್ಲರೂ ತಪ್ಪು ಮಾಡ್ತೀವಿ ಸೀಮಾ. ಆದ್ರೆ ಇನ್ನು ಮುಂದೆ ಅಮ್ಮನಿಗೆ ಗೌರವ ಕೊಡಬೇಕು. ಹೌದು, ನನಗೂ ನನ್ನ ತಪ್ಪು ಅರ್ಥವಾಗಿದೆ. ಕ್ಷಮಿಸಿ ಅತ್ತೆ. ನನ್ನನ್ನು ಕ್ಷಮಿಸಿ. ಒಳ್ಳೆಯದಾಗಿ ಮುಗಿದರೆ ಸಾಕು ಮಕ್ಕಳೇ. ಆ ದಿನದಿಂದ ಆ ಕುಟುಂಬ ಮತ್ತೆ ಸಂತೋಷದಿಂದ ಬದುಕತೊಡಗಿತು. ಚಿತ್ರಪುರಂ ಗ್ರಾಮದಲ್ಲಿ ತಿಮ್ಮಯ್ಯ ಅನ್ನೋ ವ್ಯಕ್ತಿ ತನ್ನ ಹೆಂಡತಿ ಮಲ್ಲಮ್ಮ ಮತ್ತು ಮಗಳು ರೇವತಿಯ ಜೊತೆಯಲ್ಲಿ ಒಂದು ಚಿಕ್ಕ ಗುಡಿಸಲಲ್ಲಿ ವಾಸವಾಗಿದ್ದನು. ತಿಮ್ಮಯ್ಯ ತುಂಬಾ ಬಡವ. ದಿನಕೂಲಿ ಕೆಲಸ ಮಾಡಿದರೆ ಮಾತ್ರ ಅವರಿಗೆ ತಿನ್ನಲು ಒಂದು ಹೊತ್ತು ಊಟ. ಇಲ್ಲ ಅಂದ್ರೆ ಆ ದಿನ ಅವರಿಗೆ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ. ತಿಮ್ಮಯ್ಯ ಬಡವನೇ ಆದರೂ ತನ್ನ ಮಗಳು ರೂಪದಲ್ಲಿ ಶ್ರೀವಂತೆ, ಗುಣದಲ್ಲಿ ಅದೃಷ್ಟವಂತೆ, ನುಡಿಯಲ್ಲಿ ಚಾತುರ್ಯತೆಯನ್ನು ಹೊಂದಿದ್ದಳು. ಒಟ್ಟಾಗಿ ಹೇಳಬೇಕು ಎಂದರೆ ರೂಪವಂತೆ ಆಗಿದ್ದಳು. ರೇವತಿ ತನ್ನ ತಾಯಿಯ ಜೊತೆ ಕೆಲಸ ಮಾಡಲು ಸಹಾಯ ಮಾಡುತ್ತಿದ್ದಳು. ತಿಮ್ಮಯ್ಯ ಹಣದಲ್ಲಿ ಬಡವನಾಗಿದ್ದನೆ ಹೊರತು ಗುಣದಲ್ಲಿ ಸಿರಿವಂತನಾಗಿದ್ದನು. ರೇವತಿ ಬಾಮ್ಮ ಇಲ್ಲಿ. ಹೇಳಿ ಅಪ್ಪ, ಕರುದ್ರ? ನೋಡಮ್ಮ ರೇವತಿ, ನನಗೂ ನಿಮ್ಮ ಅಮ್ಮನಿಗೂ ವಯಸ್ಸಾಗಿದೆ. ನಮಗೆ ಏನಾದ್ರೂ ಆಗೋ ಮೊದಲೇ ನೀನು ಒಂದು ಮದುವೆಯಾಗು. ಅದು ಹಾಗಲ್ಲಪ್ಪ, ನಾನು ಮದುವೆಯಾಗಿ ಹೋದರೆ ನಿಮ್ಮನ್ನು ಮತ್ತು ಅಮ್ಮನನ್ನು ಯಾರು ನೋಡಿಕೊಳ್ಳುತ್ತಾರೆ? ನೀನು ನಮ್ಮ ಬಗ್ಗೆ ಚಿಂತಿಸಬೇಡಮ್ಮ. ನೀನು ಮದುವೆಯಾದರೆ ನಮಗೆ ತುಂಬಾ ಸಂತೋಷವಾಗುತ್ತದೆ. ಸರಿಯಪ್ಪ, ನೀವು ಹೇಳಿದ ಹಾಗೆ ಆಗ್ಲಿ. ನಾನು ಮದುವೆಗೆ ಒಪ್ಪುತ್ತೇನೆ. ಅಪ್ಪ, ನಾನು ಮದುವೆ ಮಾಡಿಕೊಳ್ಳುವೆ. ನೀವು ಹುಡುಗನನ್ನು ಹುಡುಕಿ ಎಂದು ಹೇಳಿದಳು. ತಿಮ್ಮಯ್ಯ ವರನನ್ನು ಹುಡುಕಲು ಪ್ರಾರಂಭಿಸಿದನು. ಈತ ಅದೇ ಊರಿನ ಸಿರಿವಂತ ವ್ಯಕ್ತಿ ನೀಲಯ್ಯ ತನ್ನ ಒಬ್ಬನೇ ಮಗನಾದ ನವೀನನ ಜೊತೆ ವಾಸವಾಗಿದ್ದನು. ನವೀನ ತುಂಬಾ ಓದಿದ್ದನು. ಆದರೂ ಅವನಿಗೆ ಒಂದು ಚೂರು ಅಹಂಕಾರ ಇರಲಿಲ್ಲ. ನೀಲಯ್ಯನ ಬಳಿ ಸಾಕಷ್ಟು ಆಸ್ತಿ ಅಂತಸ್ತು ಇದ್ದರೂ ಅವನು ಕೂಡ ಒಳ್ಳೆಯ ಮನುಷ್ಯನಾಗಿದ್ದನು. ನವೀನ, ಬಾರಪ್ಪ ಇಲ್ಲಿ. ಏನ್ ಡ್ಯಾಡ್, ನನ್ನ ಆಸ್ತಿ ಇನ್ನು ಮೇಲೆ ನಿನ್ನದು. ನೀನೇ ನೋಡಿಕೊಳ್ಳಬೇಕು. ನನಗೂ ವಯಸ್ಸಾಗಿದೆ. ಇರೋನು ನೀನೊಬ್ಬನೇ. ನೀನೇ ನೋಡಿಕೊಳ್ಳಬೇಕು. ಏನ್ ಡ್ಯಾಡ್ ನೀನು? ನನಗೆ ಇದೆಲ್ಲ ಆಗಿ ಬರಲ್ಲ. ನಾನು ಇಷ್ಟೆಲ್ಲ ಓದಿರೋದು ಈ ಹೊಲ ಗದ್ದೆನ ನೋಡ್ಕೊಂಡು ಇರೋದಿಕ್ಕೆ ಅಲ್ಲ. ನಾನು ಯಾವ್ದಾದ್ರು ಕಂಪನಿಯಲ್ಲಿ ಕೆಲಸ ಮಾಡಬೇಕು ಎಂದು ಅಂದುಕೊಂಡಿದ್ದೀನಿ. ಅಲ್ಲ ಕಣ, ಇಷ್ಟೆಲ್ಲ ಆಸ್ತಿ ಪಾಸ್ತಿ ಇದ್ರು ನೀನು ಯಾರ್ದ ಕೈ ಕೆಳಗೆ ಕೆಲಸ ಮಾಡ್ತೀನಿ ಎಂದು ಹೇಳ್ತೀಯ ಎಂದು ಹೇಳಿದನು. ನೀಲಯ್ಯ ಎಷ್ಟೇ ಹೇಳಿದರೂ ನವೀನ ಕೇಳಲೇ ಇಲ್ಲ. ರೇವತಿ ತನ್ನ ತಂದೆಗೆ ಊಟ ಕೊಟ್ಟು ಬರುವಾಗ ನವೀನ ರೇವತಿಯನ್ನು ನೋಡಿದನು. ರೇವತಿಯ ಅಂದಕ್ಕೆ ನವೀನ ಕಳೆದು ಹೋದನು. ಆ ಕ್ಷಣದಿಂದ ರೇವತಿಯನ್ನು ಪ್ರೇಮಿಸಲು ಶುರು ಮಾಡಿದನು. ಪ್ರತಿದಿನ ರೇವತಿ ತನ್ನ ತಂದೆಗೆ ಊಟ ಕೊಟ್ಟು ಬರುವಾಗ ರೇವತಿಯನ್ನು ನವೀನ ಹಿಂಬಾಲಿಸುತ್ತಿದ್ದನು. ಹೀಗೆ ಒಂದಷ್ಟು ದಿನಗಳು ಕಳೆದವು. ಒಂದು ದಿನ ನವೀನ ರೇವತಿಯ ಎದುರು ಬಂದು ತನ್ನ ಪ್ರೀತಿಯನ್ನು ಹೇಳಿಕೊಂಡನು. ನೋಡಿ, ನಾನು ನಿಮ್ಮನ್ನ ತುಂಬಾ ದಿನಗಳಿಂದ ಪ್ರೀತಿಸುತ್ತಿದ್ದೇನೆ. ದಯಮಾಡಿ ನನ್ನ ಪ್ರೀತಿಯನ್ನು ಒಪ್ಪಿಕೊಳ್ಳಿ. ನೀವು ಯಾರು ಎಂದೇ ನನಗೆ ಗೊತ್ತಿಲ್ಲ. ಇದ್ದಕ್ಕಿದ್ದ ಹಾಗೆ ಬಂದು ನನ್ನನ್ನು ಪ್ರೀತಿ ಮಾಡುತ್ತಿದ್ದೇನೆ ಎಂದು ಹೇಳಿದರೆ ನೀವು ನನ್ನ ಹಿಂದೆ ಬರಬೇಡಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದಳು. ನವೀನ ರೇವತಿಯನ್ನು ಮನಸಾರೆ ಪ್ರೇಮಿಸುತ್ತಿದ್ದನು. ನವೀನ ಮನೆಗೆ ಬಂದು, ಡ್ಯಾಡ್, ನಾನು ಒಂದು ಹುಡುಗಿನ ಪ್ರೇಮಿಸುತ್ತಿದ್ದೇನೆ. ನನಗೆ ಅವಳ ಜೊತೆ ಮದುವೆ ಮಾಡಿ. ಆ ಹೆಣ್ಣು ಯಾವ ಕುಲನೋ ಯಾವ ಜಾತಿನೋ, ಅವಳನ್ನು ಮದುವೆಯಾಗುತ್ತೇನೆ ಎಂದು ಹೇಳ್ತಿದ್ದೀಯಾ? ನವೀನ ತುಂಬಾ ಬೇಡಿಕೊಂಡನು. ನೀಲಯ್ಯನ ಮನಸ್ಸು ಕರಗಿ ಆ ಹುಡುಗಿ ತಂದೆ ಅಂದರೆ ತಿಮ್ಮಯ್ಯನನ್ನು ಕರೆದು ಕೇಳಿದನು. ಆಗ ತಿಮ್ಮಯ್ಯ ಕೂಡ ಒಪ್ಪಿ ಅವರಿಬ್ಬರ ಮದುವೆ ಮಾಡಿಸಿದರು. ರೇವತಿಯನ್ನು ಮದುವೆಯಾದ ನಂತರ ನವೀನ ಪೂರ್ತಿಯಾಗಿ ಬದಲಾದನು. ತನ್ನ ತಂದೆಯ ಆಸ್ತಿಯನ್ನು ಅವನೇ ನೋಡಿಕೊಳ್ಳುತ್ತಿದ್ದನು. ತನ್ನ ತಂದೆಯ ಜವಾಬ್ದಾರಿಯನ್ನು ತಾನೇ ನೋಡಿಕೊಳ್ಳಲು ಶುರು ಮಾಡಿದನು.
ಬದಲಾವಣೆ ಅನ್ನೋದು ಜಗದ ನಿಯಮ, ಆದರೆ ಆ ಬದಲಾವಣೆ ಯಾವ ರೀತಿ ಅನ್ನೋದು ತುಂಬಾನೇ ಮುಖ್ಯ. ಒಳ್ಳೆ ರೀತಿಯಲ್ಲಿ ಬದಲಾದರೆ ಅದು ಜೀವನವನ್ನೇ ಒಂದು ಒಳ್ಳೆ ರೀತಿಯಲ್ಲಿ ಇಡುತ್ತದೆ. ಅದೇ ಕೆಟ್ಟ ರೀತಿ ಬದಲಾದರೆ ನಮ್ಮ ಜೀವನವನ್ನೇ ನಾಶ ಮಾಡಿಬಿಡುತ್ತದೆ. ಇದು ಇಂದಿನ ಮಾರಲ್ ಸ್ಟೋರಿ. ಇನ್ನಷ್ಟು ಹೊಸ ಹೊಸ ಸ್ಟೋರಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.